ದಿಢೀರ್ ಲೈವ್ ಬಂದ ನಟಿ ತಾರಾ ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ. ಈ ಒಂದು ವಿಡಿಯೋವನ್ನ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಹನುಮಂತು ವಿನ್ನರ್ ಆಗಿ ಇದೀಗ 2 ದಿನಗಳ ಬಳಿಕ ಇದೀಗ ನಟಿ ತಾರಾ ಅವರು ಲೈವ್ ಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಹೋಗಿದ್ದಂತಹ ನಟಿ ತಾರಾ ಅವರು ಹನುಮಂತುಗೆ ಸಂಕ್ರಾಂತಿಯ ಸಿಹಿಯನ್ನ ಹಂಚಿ ಒಳ್ಳೆಯ ಒಂದು ಶುಭಾಶಯವನ್ನ ಕೋರಿದ್ರು. ಸದ್ಯ ಸಂಕ್ರಾಂತಿ ನಡೆದ 1 ತಿಂಗಳಿಗೆ ಇದೀಗ ಬಿಗ್ ಬಾಸ್ ಅನೌನ್ಸ್ಮೆಂಟ್ ವಿನ್ನರ್ ಯಾರು ಎಂಬುದು ಗೊತ್ತಾಗಿದೆ. ಸೊ ಈ ಬಳಿಕ ನಟಿ ತಾರಾ ಅವರು ಶೂಟಿಂಗ್ ಬ್ಯುಸಿಯಲ್ಲಿದ್ದ ಕಾರಣ ಹನುಮಂತು ವಿನ್ನರ್ ಎಂಬ ಸುದ್ದಿ ಕಿವಿಗೆ ಬಿದ್ದಿರಲಿಲ್ಲ. ಸೊ ಅದಾದ 2 ದಿನಗಳ ಬಳಿಕ ನಟಿ ತಾರಾ ಅವರಿಗೆ ಸುದ್ದಿ ಬೀಳ್ತಿದ್ದಂತೆ ಲೈವ್ ಬಂದು ಹನುಮಂತುಗೆ ವಿಶ್ ಮಾಡಿದ್ದಾರೆ. ಸೊ ಹಳ್ಳಿ ಪ್ರತಿಭೆಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಂದು ಅನುಶ್ರೀ ಅವರು ಹೇಳಿದ್ದಲ್ಲದೆ, ನಟಿ ತಾರಾ ಅವರು ಕೂಡ ಇದೀಗ ಒಳ್ಳೆಯ ಹುಡುಗನನ್ನ ವಿನ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಸೊ ಇಬ್ಬರು ಕೂಡ ಲೈವ್ ಬಂದು ವಿಶ್ ಮಾಡಿದ್ದಾರೆ. ಅನುಶ್ರೀ ತನ್ನ ಹನುಮಂತ ತಮ್ಮ ಎಂದು ಸಪೋರ್ಟ್ ಮಾಡಿದ್ದು ನಿಜ. ಆದರೆ ಇವತ್ತು ನಟಿ ತಾರಾ ಅವರು ಕೂಡ ಲೈವ್ ಬಂದು ಹನುಮಂತುಗೆ ಒಳ್ಳೆಯ ಮಾತುಗಳನ್ನು ಹಾಡಿ ಇನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಹನುಮಂತು. ಸೊ ಹನುಮಂತುಗೆ ಬಿಗ್ ಬಾಸ್ ಟ್ರೋಫಿ ಸಿಕ್ಕಿರುವುದು ನಮ್ಮ ಎಲ್ಲರ ಪುಣ್ಯ. ನನಗೆ ಹನುಮಂತು ಫೇವರೇಟ್ ಕಂಟೆಸ್ಟೆಂಟ್ ಅಂತ ನಟಿ ತಾರಾ ಅವರು ಕೂಡ ಹೇಳಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಹನುಮಂತು ಬಗ್ಗೆ ಹಲವಾರು ಸೆಲೆಬ್ರಿಟಿಗಳು ಮೆಚ್ಚುಗೆಯ ಮಾತುಗಳನ್ನು ಹಾಡ್ತಾ ಇದ್ರೆ, ಇನ್ನು ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಹನುಮಂತುಗೆ ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಹಳ್ಳಿ ಹೈದನಿಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದು ನಿಜಕ್ಕೂ ಖುಷಿ ತಂದಿದೆ. ಹನುಮಂತು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡೋದಂತೂ ನಿಜ ಅನ್ನೋದರಲ್ಲಿ 2 ಮಾತಿಲ್ಲ. ಸೊ ಇಂತಹವರ ಸಪೋರ್ಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಬಿಗ್ ಬಾಸ್ ಟ್ರೋಫಿ ಗೆಲ್ಲಲು ನಟಿ ತಾರಾ ಅವರು ಕೂಡ ಒಬ್ಬರು ಆಗಿರ್ತಾರೆ. ಸೊ ಬಿಗ್ ಬಾಸ್ ಮನೆಗೆ ಸಂಕ್ರಾಂತಿಯ ಸಮಯದಲ್ಲಿ ಎಂಟ್ರಿ ಕೊಟ್ಟು ಹನುಮಂತನಿಗೆ ಬುದ್ಧಿವಾದವನ್ನ ಹೇಳಿ ಎಲ್ಲರ ಜೊತೆಯಲ್ಲೂ ಕೂಡ ಒಡನಾಟವನ್ನ ಹೊಂದಿದ್ದು, ಎಲ್ಲರ ಜೊತೆಯಲ್ಲೂ ಕೂಡ ನಲಿದು ಸಮಯ ಕಳೆದಂತ ನಟಿ ತಾರಾ ಅವರು ಇದೀಗ ಹನುಮಂತನ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೂಡ ಇತ್ತು. ಹಾಗಾಗಿ ಹನುಮಂತುಗೆ ಸಪೋರ್ಟ್ ಮಾಡೋದಾಗಿ ಕೂಡ ಹೇಳಿದ್ರು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.